ಯುದ್ಧದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ವಿ. ಯುದ್ಧದಿಂದ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನುವಂಥ ವಿಚಾರ ಇರ್ಬೋದು. ಈಗ ಅದು ಕುರಿತಾಗಿ ಕೆಲವೊಂದು ಕ್ವಶನ್ ಕೇಳ್ತೀನಿ ನಾನು. ಲೇಖಕಿ ಸಾರಾ ಅಬೂಬಕರ್ ಅವರು ಎಲ್ಲಿ ಜನಿಸಿದರು? ಕೇಳಿಸ್ಕೊತಾ ಇದ್ದೀರಾ? ಸಾರಾ ಅಬೂಬಕರ್ ಅವರು ಎಲ್ಲಿ, ಎಷ್ಟರಲ್ಲಿ ಜನಿಸಿದರು? ಜೂನ್ 30, 1936ರಂದು ಕಾಸರಗೋಡಿನಲ್ಲಿ ಜನಿಸಿದರು. ಲೇಖಕಿ ಸಾರಾ ಅಬೂಬಕರ್ ಅವರು ಬರೆದಿರುವಂತಹ ಕೃತಿಗಳು ಯಾವುವು? ಮಕ್ಕಳ ಕೇಳಿಸ್ತಾ ಇದೆಯಾ? ನೆನ್ಪು ಮಾಡ್ಕೊತಾ ಇದ್ದೀರಾ? ಯಾವಾಗ ಹೇಳಿ ನೋಡೋಣ. ಚಂದ್ರಗಿರಿಯ ತೀರದಲ್ಲಿ, ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು. ಇವ್ರು ಬರೆದಂತಹ ಇವು ಕಾದಂಬರಿಗಳು. ಇವ್ರು ಬರೆದಂತಹ ಕಥಾ ಸಂಕಲನಗಳು ನೃಪತುಂಗ, ಚಪ್ಪಲಿಗಳು, ಕೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ. ಇವರು ಬರೆದಿರುವಂತಹ ಕಥಾ ಸಂಕಲನಗಳು. ಇಷ್ಟು ಕವಿ ಪರಿಚಯ ಸಂಬಂಧಪಟ್ಟಂಗೆ 3 ಅಂಕದ ಪ್ರಶ್ನೆ. ನೀವು ಇಷ್ಟು ಉತ್ತರ ಬರೆದ್ರೆ ಅಂದ್ರೆ 3 ಅಂಕ ಸಿಗುತ್ತೆ. ಎಷ್ಟು? ರಾಹಿಲ ಯಾರು? ಉತ್ತರ ಹೇಳ್ತಾ ಇದ್ದೀರಾ ಮಕ್ಕಳ ಅನ್ಸುತ್ತೆ. ರಾಹಿಲನು ಯಾರು? ನೀನು ಒಬ್ಬ ಡಾಕ್ಟರ್. ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು? ಏನದು? ಶಸ್ತ್ರ ಚಿಕಿತ್ಸಾ ಔಷಧ ಮತ್ತು ತುರ್ತು ಪರಿಸ್ಥಿತಿಗಾಗಿ ಬೇಕಾಗಿದ್ದ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆ. ನಾವು ತರಗತಿಯಲ್ಲಿ, ಹಿಂದಿನ ತರಗತಿಯಲ್ಲಿ ಯುದ್ಧದಿಂದ ಆಗುವಂತಹ, ಯುದ್ಧ ಹೇಗೆ ನಡೀತಾ ಇದೆ, ಅನೇಕ ಪ್ರಾಚೀನ ಕೃತಿಗಳನ್ನು ತಿರುವಾಗಿದ್ದಾಗ ರಾಮಾಯಣ ಮಹಾಭಾರತಗಳನ್ನು ಸಹ ಯುದ್ಧ ಅನ್ನುವಂತ ನಡೀತಾ ಬಂದಿದೆ. ಈಗಲೂ ಸಹ ದೇಶಗಳ ಮಧ್ಯೆ ಯುದ್ಧ ನಡೀತಾ ಇದೆ. ಹೀಗೆ ಯುದ್ಧದಿಂದ ಜನಸಾಮಾನ್ಯರ ಮೇಲೆ ಯಾವ ರೀತಿ ಪರಿಣಾಮ, ತೊಂದರೆ ಉಂಟಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ, ಸಾಕ್ಷಿ ಪಾಠ ಇದು. ರಾಹಿಲ್ ಒಬ್ಬ ಸೈನಿಕ ವ್ಯವಸ್ಥೆಯಲ್ಲಿರುವಂತಹ ಒಬ್ಬ ಡಾಕ್ಟರ್. ಏನ್ ಮಾಡ್ತಾನೆ, ಈತ ವಿಮಾನದ ದಾಳಿಯಿಂದಾಗಿ ತಪ್ಪಿಸ್ಕೊಂಡು ಬಂದು ಒಂದು ಭೂಮಿಯ ಮೇಲೆ ವಿಮಾನ ಸ್ಫೋಟಗೊಂಡು ಕೆಳಗೆ ಬಿದ್ದ್ಬಿಡ್ತಾನೆ. ರಾತ್ರಿಯ ಸಮಯದಲ್ಲಿ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಕಾಲಿಗೆ ತುಂಬಾ ಪೆಟ್ಟಾಗಿರೋದ್ರಿಂದ ತೊಳ್ಕೋತಾ ಒಂದು ಎಲ್ಲಿ ನನಗೆ ಒಂದು ಯಾವ್ದಾದ್ರು ಒಂದು ಮನೆಯ ಆಶ್ರಯ ಸಿಗ್ಬಹುದು ಅನ್ನುವಂಥ ದೃಷ್ಟಿಯಿಂದಾಗಿ ಮುಂದೆ ನಡೀತಾ ಇದ್ದಾನೆ. ಈಗ ಮುಂದೆ ಏನಾಗ್ಬೋದು, ಅವನಿಗೆ ಯಾವ್ದಾದ್ರು ಮನೆ ಸಿಗುತ್ತಾ, ಆಶ್ರಯಕ್ಕೋಸ್ಕರ ಏನಾದ್ರೂ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಅವಕಾಶ ಇದೆಯೋ ಅನ್ನುವಂಥದ್ದನ್ನ ನೆಕ್ಸ್ಟ್ ನೋಡೋಣ. ನಾವು ಪಠ್ಯಪುಸ್ತಕ ತಂದಿರಲ್ಲ ಮಕ್ಕಳ? ಆಯ್ತು, ಪೇಜ್ ನಂಬರ್ 2 ಓದ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ರಿ. ಈಗ ಮಾತ್ರ ರಾಹಿಲನ ಮುಖದಲ್ಲಿ ಭಯದ ನೆರಳು ಮರೆಯಾಗಿ ಕೊಂಚ ನೆಮ್ಮದಿ ಕಾಣಿಸಿಕೊಂಡಿತು. ಆತನು ಬೇಗನೆ ಆ ಮನೆಯತ್ತ ತೆವಳತೊಡಗಿದನು. ತುರ್ತು ಚಿಕಿತ್ಸಾ ಪೆಟ್ಟಿಗೆ ಆತನ ಕೈಯಿಂದ ಯಾವಾಗಲೋ ಜಾರಿ ಬಿದ್ದಿತ್ತು. ಮತ್ತೊಮ್ಮೆ ಮಿಂಚು ಮಿಂಚಿದಾಗ ತಾನು ಆ ಮನೆಯ ತೀರಾ ಸಮೀಪಕ್ಕೆ ಬಂದಿರುವುದು ಆತನಿಗರಿವಾಯಿತು. ಒಳಗಿನಿಂದ ಮತ್ತೊಮ್ಮೆ ಸುಸ್ಪಷ್ಟವಾದ ನರಳಾಟದ ಬೆನ್ನಲ್ಲೇ ಹಿರಿಯ ಲಿಂಗಸೊಬ್ಬಳ ಸಾಂತ್ವನವೂ ಕೇಳಿ ಬಂತು. ಏನು ಮಾಡಲಿ ಮಗಳೇ, ಈ ಮಳೆಯಲ್ಲಿ, ಈ ಕತ್ತಲಲ್ಲಿ ನಾನು ಯಾರನ್ನು ಕರೆಯಲಿ? ಒಮ್ಮೆ ಬೆಳಗಾಗಿದ್ದರೆ ಸಾಕಾಗಿತ್ತು. ರಾಹಿಲ್ ತೆವಳುತ್ತಾ ಹೇಗೋ ಮೆಟ್ಟಿಲು ಹತ್ತಿ ಬಾಗಿಲು ಬಡಿದನು. ಅಮ್ಮ, ಬಾಗಿಲು ತೆಗೆಯಿರಿ. ಹಾ, ಯಾರಪ್ಪ ಅದು? ಈ ಮಳೆಯಲ್ಲಿ, ಈ ಕತ್ತಲ ಗುಹೆಯಲ್ಲಿ ಯಾರು ಎಂದು ಒಳಗಿನಿಂದ ಲಿಂಗಸೊಬ್ಬಳು ಜೋರಾಗಿಯೇ ಕೇಳಿದಳು. ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ, ಪ್ಲೀಸ್, ದಯನೀಯವಾಗಿ ಅಂಗಲಾಚಿದನು ರಾಹಿಲ್. ಗಾಯ ಎಲ್ಲರಿಗೂ, ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನೆ. ಮುದುಕಿಯೊಬ್ಬಳು ಒಣಗಿಕೊಳ್ಳುತ್ತಾ ಬಾಗಿಲು ತೆರೆದಳು.
ರಾಹಿಲನ ತೆವಳುತ್ತಲೇ ಆತುರದಿಂದ ಮನೆಯೊಳಗೆ ನುಗ್ಗಿ ಬಾಗಿಲಿಕ್ಕಿಕೊಂಡು ಮನೆಯಾಕೆಯನ್ನು ದಿಟ್ಟಿಸಿದನು. ತಲೆಗೂದಲು ಬೆಳ್ಳಗಾದ ಮುದುಕಿ, ಕೈಯಲ್ಲೊಂದು ಚಿಕ್ಕ ದೀಪ. ದೀಪದ ಬೆಳಕು ಹೊರ ಬೀಳದಂತೆ ಒಂದು ಭಾಗಕ್ಕೆ ಕಾಗದವನ್ನು ಅಂಟಿಸಲಾಗಿತ್ತು. ಮುಖವೆಲ್ಲ ಸುಕ್ಕುಗಟ್ಟಿದ ಮುದುಕಿ ದೀಪವನ್ನು ರಾಹಿಲನ ಸಮೀಪ ತಂದು ಆತನ ಮುಖವನ್ನು ಪರೀಕ್ಷಿಸುವಂತೆ ದಿಟ್ಟಿಸಿದಳು. ಯಾರಪ್ಪ ನೀನು? ನಮ್ಮ ಕಡೆಯವನು ತಾನೆ? ಭಯ ಮತ್ತು ಸಂದೇಹದ ಛಾಯೆಯಿತ್ತು ಮುದುಕಿಯ ಮಾತುಗಳಲ್ಲಿ. ಆತನು ಮುದುಕಿಯ ಕೈಯ ದೀಪದೆಡೆಗೆ ದೃಷ್ಟಿ ಹೊರಳಿಸಿ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಗಂಭೀರವಾಗಿ ನುಡಿದನು. ಯಾ ಅಲ್ಲ, ನನ್ನನ್ನು ರಕ್ಷಿಸಿ, ನಾನಿನ್ನು ತಾಳಲಾರೆ. ಒಳಗಿಂದ ಮತ್ತೊಮ್ಮೆ ಕೇಳಿತು ಆರ್ತನಾದ. ಯಾರಮ್ಮ ಅದು? ಏನಾಗಿದೆ? ತನ್ನ ನೋವನ್ನೂ ಮರೆತು ಕೇಳಿದನು ರಾಹಿಲ್. ಏನು ಹೇಳಲಪ್ಪ? ನನ್ನ ಸೊಸೆ ಹೆರಿಗೆಯ ಬೇನೆ ತಿನ್ನುತ್ತಿದ್ದಾಳೆ. ಸಂಜೆಯಿಂದಲೇ ನೋವು ಪ್ರಾರಂಭವಾಗಿದೆ. ಡಾಕ್ಟರ್ ಅನ್ನು ಅಥವಾ ಸೂಲಗಿತ್ತಿಯನ್ನಾದರೂ ಕರೆಯೋಣವೆಂದರೆ ಈ ಬಾಂಬುಗಳು, ಬ್ಲಾಕ್ ಔಟ್. ಯಾರಿಗೆ ಬೇಕಾಗಿದೆ ಈ ಯುದ್ಧ? ನನ್ನ ಹುಡುಗಿಗೊಮ್ಮೆ ಹೆರಿಗೆಯಾದರೆ ಸಾಕಾಗಿತ್ತು. ಅಮ್ಮ, ನಾನೋರ್ವ ಡಾಕ್ಟರ್. ನಾನು ಆಕೆಯನ್ನು ಪರೀಕ್ಷಿಸಲೇ? ಹೌದಾ? ಮುದುಕಿಯ ಭಯ ಸಂದೇಹಗಳೆಲ್ಲ ಒಂದೇ ಬಾರಿಗೆ ನಿವಾರಣೆಯಾದಂತೆ ಕಂಡಿತು. ಅಲ್ಲಾಹುವೇ ನಿನ್ನನ್ನು ನಮ್ಮ ಬಳಿಗೆ ಕಳಿಸಿದನೆಂದು ತೋರುತ್ತದೆ. ಆದರೆ ನೀನು ತುಂಬಾ ಬಳಲಿದ್ದಿ, ನೀರಲ್ಲಿ ಒದ್ದೆಯಾಗಿದ್ದಿ. ಇರು, ನನ್ನ ಮಗನ ಬಟ್ಟೆ ತಂದು ಕೊಡುವೆ ಎನ್ನುತ್ತಾ ಒಳ ಹೋಗಿ ಆತನಿಗೆ ತನ್ನ ಮಗನ ಬಟ್ಟೆಗಳನ್ನು ತಂದಿತ್ತಳು. ಆತನು ಕುಳಿತಲ್ಲೇ ಬಟ್ಟೆ ಬದಲಾಯಿಸುವುದನ್ನು ಕಂಡಳು. ಯಾಕೆ ಎದ್ದು ನಿಲ್ಲಲಾಗುತ್ತಿಲ್ಲವೇ ಎಂದು ಕೇಳಿದಳು. ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ, ಅದನ್ನು ಆಮೇಲೆ ನೋಡುವ. ಈಗ ನಿಮ್ಮ ಸೊಸೆಯನ್ನು ತೋರಿಸಿ ಎಂದನು. ಮುದುಕಿ ದೀಪ ಹಿಡಿದುಕೊಂಡು ಒಳಗಿನ ಮಲಗುವ ಕೋಣೆಗೆ ಹೋದಳು. ಆತನು ತೆವಳುತ್ತಾ ಕಾಲೆಳೆಯುತ್ತಾ ಮುದುಕಿಯನ್ನು ಹಿಂಬಾಲಿಸಿದನು. ಅಲ್ಲಿನ ಮಂದ ಬೆಳಕಿನಲ್ಲಿ ನರಳುತ್ತಿದ್ದಾಕೆಯನ್ನು ದಿಟ್ಟಿಸಿ, ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ ಎಂದು ಮುದುಕಿಯನ್ನು ಕಳುಹಿಸಿ ಮಲಗಿದ್ದಾಕೆಯನ್ನು ಪರೀಕ್ಷಿಸತೊಡಗಿದನು. ಆತನು ಪರೀಕ್ಷಿಸುತ್ತಿದ್ದಂತೆ ನೋವೊಂದು ಅಲೆಯಂತೆ ಬಂದು ಆಕೆ ಕೂಗಿಕೊಳ್ಳುವಂತೆ ಮಾಡಿತು. ಹೊರಗೆ ದೂರದಲ್ಲಿ ವಿಮಾನವೊಂದರ ಹಾರಾಟದ ಶಬ್ದದೊಡನೆ ಬಾಂಬಿನ ಸ್ಫೋಟವು ಕೇಳಿಸಿತು. ಜೀವಿಯೊಂದನ್ನು ಜೀವಸಹಿತ ಹೊರಹಾಕಲು ಈ ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ. ಹೊರಗೆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗುತ್ತಿದೆ. ರಾಹಿಲನು ತಲೆ ಕೊಡವಿಕೊಂಡನು. ಆಕೆ ಸುಲಭವಾಗಿ ಹೆರಿಗೆಯಾಗುವುದು ಸಾಧ್ಯವಿಲ್ಲವೆಂಬುದು ಆತನಿಗೆ ಮನದಟ್ಟಾಯಿತು. ಕೂಡಲೇ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದರೆ ಮಾತ್ರ ಆಕೆ ಮತ್ತು ಮಗು ಇಬ್ಬರೂ ಬದುಕುವುದು ಸಾಧ್ಯ. ಅದೂ ಕೂಡ ಈ ಹೊತ್ತಿನಲ್ಲಿ ಅಸಾಧ್ಯವೇ? ಬಹಳ ಹೊತ್ತಿನ ಪ್ರಯತ್ನದ ಬಳಿಕ ಆತನು ಮಗುವನ್ನೇನೋ ಹೊರತೆಗೆದನೋ, ಆದರೆ ಅದು ನಿರ್ಜೀವವಾಗಿತ್ತು. ಮುದುಕಿ ಮತ್ತು ಸೊಸೆಯ ರೋದನ ಮನೆಯ ಮೂಲೆ ಮೂಲೆಗಳಲ್ಲೂ ಪ್ರತಿಧ್ವನಿಸಿತು. ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ. ಈ ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೇವಲ್ಲ. ದೇವರೇ, ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡುತ್ತೀಯಾ ಎಂದು ಮುದುಕಿ ಎದೆ ಬಡಿದುಕೊಂಡು ಅಳುತ್ತಾ ಸೊಸೆಗೆ ಸ್ನಾನ ಮಾಡಿಸಿ ಒಂದೆಡೆ ಮಲಗಿಸಿದಳು. ನಿರ್ಜೀವ ಮಗುವಿಗೂ ಸ್ನಾನ ಮಾಡಿಸಿ ಬಟ್ಟೆ ಸುತ್ತಿದಳು. ರಾಹಿಲನು ಕೋಣೆಯಿಂದ ಹೊರಬಂದು ತನ್ನ ಕಾಲಿನ ಆರೈಕೆ ಪ್ರಾರಂಭಿಸಿದನು. ಮುದುಕಿಯಿಂದ ಒಂದೆರಡು ಪುಟ್ಟ ಹಲಗೆ ತುಂಡುಗಳನ್ನು ಪಡೆದುಕೊಂಡು ಕಾಲಿನ ಎರಡು ಭಾಗಗಳಲ್ಲಿಟ್ಟು ಬಟ್ಟೆಯಿಂದ ಬಲವಾಗಿ ಬಿಗಿದನು. ಎಲುಬು ತುಂಡಾಗಿಲ್ಲವೆನಿಸಿತು. ಬಳಿಕ, ಅಮ್ಮ, ನಾನು ಬರುವುದು ಕೊಂಚ ತಡವಾಗಿದ್ದರೂ ನಿಮ್ಮ ಸೊಸೆಯು ಉಳಿಯುತ್ತಿರಲಿಲ್ಲ. ಹೇಗೋ ಸೊಸೆಯನ್ನು ಬದುಕಿಸಿದೆ. ಈಗ ನನಗೆ ತುಂಬಾ ಸುಸ್ತು, ಮಲಗಲು ಒಂದಷ್ಟು ಜಾಗ ಕೊಡಿ ಎಂದನು. ಮುದುಕಿ ಈಗಲೂ ಸಂದೇಹದಿಂದಲೇ ಆತನನ್ನು ದೃಷ್ಟಿಸಿದಳು. ಯಾರೀತ? ನಮ್ಮವನೇ ಅಥವಾ ಈ ದೇಶದವನೇ? ಟಕ್ ಟಕ್ ಟಕ್
ಪುನಃ ಶಬ್ದ ಜೊತೆಯಲ್ಲೇ ಯಾರದು ಒಳಗೆ ಬಾಗಿಲು ತೆರೆಯಿರಿ ಎಂಬ ಅಧಿಕಾರವಾಣಿ. ಮುದುಕಿಯ ಸಂದೇಹ ನಿಜವಾಗಿತ್ತು. ಬಂದಿದ್ದಾತ ತಮ್ಮವನಲ್ಲ, ತಮಗೆ ತಮ್ಮ ದೇಶಕ್ಕೆ ದ್ರೋಹ ಬಗೆಯುವವನು. ಕ್ಷಣಕಾಲ ಆಕೆಯ ಕಣ್ಣುಗಳು ರೋಷದಿಂದ ಕೆರಳಿದವು. ಬಾಗಿಲ ಬಳಿ ಸಮೀಪಿಸುತ್ತಾ ಆಕೆ ಆತನ ಮುಖ ನೋಡಿದಳು. ಓ, ಈ ಕಣ್ಣುಗಳು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ. ಅಸಹಾಯಕತೆಯ ಆ ದಯನೀಯ ನೋಟ. ಆತ ಬಾಗಿಲು ತೆರೆಯಬೇಡಿ ಎಂದು ಕೈ ಸನ್ನೆ ಮಾಡಿದನು. ಬಾಗಿಲು ತೆರೆಯಿರಿ. ಈ ಬಾರಿ ಗರ್ಜನೆಯಾಗಿ ಬಂತು ಹೊರಗಿನ ಧ್ವನಿ. ನಿಶ್ಶಬ್ದವಾಗಿ ರಾಹುಲನನ್ನು ಹೊಸದೆ ಮಲಗಿದ ಕೋಣೆಗೆ ಕಳಿಸಿ ಮಂಚದಡಿಯನ್ನು ತೋರಿಸಿದಳು. ಬಟ್ಟೆ ಸುತ್ತಿದ ನಿರ್ಜೀವ ಶಿಶುವನ್ನು ಬಾಗಿಲ ಬಳಿ ಮಲಗಿಸಿ ಹೊರಬಂದು ಬಾಗಿಲು ತೆರೆದಳು. ಸೈನಿಕರ ಉಡುಪಿನಲ್ಲಿದ್ದ 4-5 ಜನರು ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ ಎಂದು ಕೇಳುತ್ತಾ ಒಳನುಗ್ಗಿದರು. ಇಲ್ಲವಲ್ಲ, ಮುದುಕಿ ನುಡಿದಳು. ನಮ್ಮವರೇ ಅಥವಾ ಆ ಕಡೆಯವರೇ ಎಂದು ಕೇಳಿದಳು. ಆ ಕಡೆಯವರು, ನಮ್ಮ ಮೇಲೆ ದಾಳಿ ಮಾಡಲು ಬಂದವರು. ಅಷ್ಟರಲ್ಲಿ ನಾವು ವಿಮಾನವನ್ನು ಹೊಡೆದುರುಳಿಸಿದೆವು ಎಂದು ಒಬ್ಬನೆಂದಾಗ ಇನ್ನೊಬ್ಬನು, ಸಾರ್, ಅದರಲ್ಲಿದ್ದವರು ಬದುಕಿರಲಾರರು. ಈ ನದಿಯಲ್ಲಿ ಬಿದ್ದರೂ ಬದುಕುವ ಸಾಧ್ಯತೆ ಇಲ್ಲ. ನಾವು ಈ ಕತ್ತಲಲ್ಲಿ ವ್ಯರ್ಥ ಪ್ರಯತ್ನ ಮಾಡಬೇಕಷ್ಟೇ ಎಂದನು. ಆದರೂ ಈ ಮನೆಯಲ್ಲೊಮ್ಮೆ ನೋಡಿಬಿಡಿ, ಅಪ್ಪಣೆ ಕೊಟ್ಟನಾತ. ಉಳಿದವರು ಒಳಹೊಕ್ಕರು. ಮುದುಕಿ ಅಳುತ್ತಾ, ನೋಡಿ, ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ, ಅದನ್ನು ನೋಡಿ. ಈ ಯುದ್ಧ ನನ್ನ ಮೊಮ್ಮಗುವನ್ನು ಉಳಿಸಲಿಲ್ಲವಲ್ಲ. ಯಾರಿಗಾಗಿ, ಯಾತಕ್ಕಾಗಿ ಈ ಯುದ್ಧ? ಅದನ್ನಾದರೂ ಹೇಳಿರಲ್ಲ ಎನ್ನುತ್ತಾ ಆ ನಿರ್ಜೀವ ಶಿಶುವಿನ ಬಳಿ ಕುಳಿತು ಮತ್ತೊಮ್ಮೆ ಎದೆ ಬಡಿದುಕೊಂಡು ಅಳತೊಡಗಿದಳು. ಬಂದವರು ಮಗುವಿನ ಮೃತದೇಹವನ್ನು ದಿಟ್ಟಿಸಿದರೂ ಕೋಣೆಯಲ್ಲಿ ಹರಡಿದ್ದ ಹಸಿ ನೆತ್ತರ ವಾಸನೆ ಅವರ ಮೂಗಿಗೆ ಬಡಿಯಿತು. ಬಂದವರು ನಿಶ್ಶಬ್ದವಾಗಿ ಹೊರನಡೆದರು. ಬಳಿಕ ಆಕೆ ರಾಹಿಲನನ್ನು ಹೊರಗೆ ಕರೆದು ಒಂದು ಕೋಣೆ ತೋರಿಸಿ, ಈ ರಾತ್ರಿಯನ್ನು ಈ ಕೋಣೆಯಲ್ಲಿ ಕಳೆಯಿರಿ, ನಾಳೆ ಬೇರೇನಾದರೂ ಏರ್ಪಾಟು ಮಾಡುವ ಎಂದಳು. 1-2 ದಿನಗಳಲ್ಲಿ ಪರಸ್ಪರರಲ್ಲಿ ವಿಶ್ವಾಸ ಮೂಡಿತು. ಇಬ್ಬರೂ ಪರಸ್ಪರರಲ್ಲಿ ಸುಖ ದುಃಖಗಳನ್ನು ಹಂಚಿಕೊಂಡರು. ಮುದುಕಿಯೇ ಮೊದಲು ತನ್ನ ಕಡತ ಬಿಚ್ಚಿದಳು. 1-2 ದಿನಗಳಲ್ಲಿ, ನೋಡಪ್ಪ, ನಾನು ಈ ಊರಿಗೆ ಬಂದು 50 ವರ್ಷಗಳಾದರೂ ಆಗಿರಬಹುದು. ಮದುವೆಯಾಗಿ ನವವಧುವಾಗಿ ಈ ಊರನ್ನು ಪ್ರವೇಶಿಸಿದೆ. ಕೆಲವು ಕಾಲ ನೆಮ್ಮದಿಯಿಂದಲೇ ಇದ್ದೆವು. ಜಮೀನು ಆಸ್ತಿ ನಮಗೆ ಸಾಕಾಗುವಷ್ಟಿತ್ತು. ಈಗಲೂ ಇದೆಯೇನು? ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ. ಯುದ್ಧವಂತ ಯುದ್ಧ, ತಿರಸ್ಕಾರದಿಂದ ನುಡಿದಳು ಮುದುಕಿ. ಆಗಲೂ ಯುದ್ಧವಾಗಿತ್ತ ಅಜ್ಜಿ? ರಾಹಿಲ್ ಕೇಳಿದನು. ಆಗ ಈ ಊರು ಆ ದೇಶದವರ ಕೈಯಲ್ಲಿತ್ತು. ಅವರ ಧರ್ಮ ಬೇರೆ, ನಮ್ಮ ಧರ್ಮ ಬೇರೆ ಎಂಬ ಕಾರಣಕ್ಕೆ ಆಗ ಯುದ್ಧ ಮಾಡಿದರು. 1000 ಗಟ್ಟಲೆಯಲ್ಲಿ ಜನರು ಪ್ರಾಣ ತೆತ್ತ ಬಳಿಕ ಯುದ್ಧ ನಿಂತು ಈ ಊರು ಈ ದೇಶಕ್ಕೆ ಸೇರಿತು. ಊರೇನೋ ಕೈ ಬದಲಾಯಿಸಿತು. ಆದರೇನು, ನಮ್ಮ ಬದುಕಿನಲ್ಲೇನಾದರೂ ವ್ಯತ್ಯಾಸವಾಗಿದೆಯೇ? ನಾವು ಬೆವರಿಳಿಸಿ ದುಡಿದದ್ದನ್ನು ಈ ಜನರು ಹಲವು ಹೆಸರು ಹೇಳಿ, ಹಲವು ಕಾರಣ ನೀಡಿ ದೋಚಿಕೊಂಡು ಹೋಗುತ್ತಾರೆ. ದುಡಿದದ್ದನ್ನೇ ಕೊಂಡು ಹೋದರೆ ಹಾಳಾಗಲಿ ಎಂದು ಸುಮ್ಮನಿರಬಹುದಾಗಿತ್ತು. ಮನೆಯ ಮಕ್ಕಳನ್ನು ಯುದ್ಧಕ್ಕೆ ಕರೆದೊಯ್ಯುತ್ತಾರಲ್ಲ, ಇವರ ಮನೆ ಹಾಳಾಗ. ನೆಲಕ್ಕೆ ಕೈ ಬಡಿದು ಶಪಿಸಿದಳು ಮುದುಕಿ. ಈಗ ನಿಮ್ಮ ಮಗನೆಲ್ಲಿದ್ದಾನಮ್ಮ? ರಾಹಿಲ್ ಕೇಳಿದನು. ಯುದ್ಧಕ್ಕೆ ಹೋಗಿದ್ದಾನೆ. ನನ್ನ ಮಗನಿನ್ನೂ ಚಿಕ್ಕ ಹುಡುಗನಾಗಿದ್ದಾಗ ಯುದ್ಧಕ್ಕೆ ಹೋದ. ಅವನ ತಂದೆ ಹಿಂತಿರುಗಲಿಲ್ಲ. ಇದೆ ತುಂಬಾ ಬೂದಿ ಮುಚ್ಚಿದ ಕೆಂಡ, ಇದೆಯ ಗಾಯ ಇಂದಿಗೂ ಇದೆ. ನೋಡು, ಎಲ್ಲ ದುಃಖ ನುಂಗಿಕೊಂಡು ಮಗನನ್ನು ಸಾಕಿ ಸಲಹಿದೆ. ಮದುವೆಯನ್ನೂ ಮಾಡಿದೆ. ಈಗ 5-6 ವರ್ಷಗಳ ಬಳಿಕ ಸೊಸೆ ಗರ್ಭಿಣಿಯಾದಳು. ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಮಗನು ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದನು. ಅಷ್ಟರಲ್ಲಿ ಬಂತು ಯುದ್ಧ. ಅವನೊಮ್ಮೆ ಹಿಂತಿರುಗಿ ಬಂದಿದ್ದರೆ ಸಾಕಾಗಿತ್ತು. ಈ ವಿಷಯ ತಿಳಿದು ಅವನೆಷ್ಟು ಸಂಕಟ ಪಡುತ್ತಾನೋ. ಕೊನೆಯ ಮಾತನ್ನು ಹೇಳುವಾಗ ಮುದುಕಿಯ ಕಂಠ
ಗದ್ಗದವಾಗಿ ಮುಂದೆ ಮಾತೆ ಹೊರಡಲಿಲ್ಲ. ಮಕ್ಕಳ, ಇದುವರೆಗೂ ನಾನು ಪಾಠ ಓದಿದ್ದನ್ನು ಕೇಳಿಸ್ಕೊಂಡಲ್ವಾ? ಒಂದು 5 ನಿಮಿಷ ನೀವು ಏನ್ ಮಾಡಬೇಕು, ಈ ಪಾಠವನ್ನ ನೋಡ್ತಾ ಇರ್ಬೇಕು, ಮನಸ್ಸಲ್ಲಿ ಓದ್ಕೋಬೇಕು. ಮುಖ್ಯ ಅಂಶಗಳು ನಿಮ್ಗೆ ಏನ್ ಹೊಸ ಪದಗಳು ಅನ್ಸುತ್ತೆ ಅದನ್ನ ಪೆನ್ಸಿಲ್ ಅಥವಾ ಪೆನ್ನಲ್ಲಿ ಕೆಳಗೆ ಗೆರೆ ಅಂಡರ್ಲೈನ್ ಹಾಕೋಬೇಕು. ಉತ್ಕೊತಾ ಇದ್ದೀರಾ? ಸರಿ. ಈಗ ಯುದ್ಧ. ಈ ರಾಹಿಲ್ ಏನ್ ಮಾಡ್ತಿದ್ದಾನೆ, ಕಾಲು ತುಂಬಾ ಪೆಟ್ಟಾಗಿದೆ, ಪಕ್ಕದಲ್ಲಿ ತೊಳ್ಕೊತಾ ಮುಂದೆ ಭಯದ ನೆರಳು ಮರೆಯಾಗಿ ಕೊಂಚ ನೆಮ್ಮದಿ ಆತನಿಗೆ ಕಾಣಿಸ್ತಾ ಇದೆ. ಅಲ್ಲಿ ಹೋಗ್ತಾ ತೊಳ್ಕೊತಾ ಮುಂದೆ ಹೋದ ಹಾಗೆ ಅವನಿಗೆ ಅಲ್ಲಿ ಮನೆಯ ನೆರಳು ಕಾಣಿಸ್ತಾ ಇದೆ. ಯಾವುದೋ ಒಂದು ಮಹಿಳೆ ತುಂಬಾ ಕಷ್ಟದಲ್ಲಿ ಕೂಗುವಂತಹದ್ದು ಆತನಿಗೆ ಕೇಳಿಸ್ತಾ ಇದೆ. ಸ್ವಲ್ಪ ಸಮಾಧಾನ ಆಯ್ತು. ಅಪ್ಪ, ನನಗೇನಾದ್ರೂ ಹತ್ರದಲ್ಲಿ ಯಾವುದೋ ಒಂದು ಮನೆ ಕೇಳಿಸ್ತಾ ಇದೆ ಅಲ್ಲ, ಒಂದು ಮನೆ ಸಿಗ್ತಾ ಇತ್ತು. ಆತನಿಗೆ ಕತ್ತಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಹೆಂಗಸಳೊಬ್ಬಳ ಧ್ವನಿ ಕೇಳಿದಾಗ ಆತನಿಗೆ ಗೊತ್ತಾಯ್ತು, ಏನೋ ಒಂದು ಮನೆಯ ಸಮೀಪ ಬಂದಿರಲ್ಲ ಅನ್ನುವಂಥದ್ದು, ಭಯ ಅನ್ನುವಂಥದ್ದು ಆತನಿಗೆ ಹೊರಟು ಹೋಯ್ತು, ನೆಮ್ಮದಿ ಸಿಕ್ತು. ಎಲ್ಲೋ ಅವನು ತಳ್ಕೊಂತ ಬರುವಾಗ ಅವನ ಕೈಯಲ್ಲಿರುವಂತಹ ಒಂದು ತುರ್ತು ಚಿಕಿತ್ಸಾ ಪೆಟ್ಟಿಗೆ ಎಲ್ಲೋ ಬಿದ್ದು ಹೋಗಿದೆ. ತುರ್ತು ಚಿಕಿತ್ಸಾ ಪೆಟ್ಟಿಗೆ ಆತ ರಾಹಿಲನ ಕೈಯಲ್ಲಿರುವಂತಹದ್ದು ಆ ಪೆಟ್ಟಿಗೆಯಲ್ಲಿ ಜಾರಿ ಕೆಳಗೆ ಬಿದ್ಬಿಡ್ತು. ಬಿದ್ದಾಗ ಮತ್ತೊಮ್ಮೆ ಮಿಂಚು ಮಿಸ್ತಾ ಇದೆ. ಅಲ್ಲಿ ಆಕಾಶದಲ್ಲಿ ಮಿಂಚಿದಾಗ ಏನೋ ಅರಿವಾಗ್ತಾ ಇದೆ. ನರಳಾಟದಲ್ಲೇ ಏನೋ ಒಬ್ಬ ಮಹಿಳೆ ತುಂಬಾ ಅಳ್ತಾ ಇರುವಂತಹ ಒಂದು ಸಾಂತ್ವನ ಕೇಳ್ಬಂತು. ಏನ್ ಮಾಡ್ಲಿ ಮಗಳೇ, ಈ ಹೊತ್ತಿನಲ್ಲಿ ನಾನು ನಿನಗೆ ಯಾವ ರೀತಿಯ ಸಹಾಯವನ್ನ ನಾನು ಕೊಡ್ಲಿ, ನೀಡ್ಲಿ ಅಂತ ಒಂದು ಮನೆಯಲ್ಲಿ ಹೆಣ್ಮಕ್ಳು ಪರಸ್ಪರ ಇಬ್ರು ಮಾತನಾಡುವಂತಹ ಒಂದು ಧ್ವನಿ ಈತನಿಗೆ ಕೇಳ್ತು. ರಾಹಿಲ್ ತೆವಳುತ್ತಾ ಹೇಗೋ ಮೆಟ್ಟಿಲು ಹತ್ಕೊಂಡು ಆ ಮನೆಯನ್ನ ಬಾಗಿಲನ್ನ ತಡ್ತಾರೆ. ಅಮ್ಮ, ಬಾಗಿಲನ್ನ ನೀವು ತೆರೆಯಿರಿ ಅಂತ ರಾಹಿಲ್ ಕೇಳಿದಾಗ ಅವ್ರ ಮನೇಲಿ ಹೆಂಗಸು ಒಳಗಿಂದಲೇ, ಯಾರಪ್ಪ ನೀವು ಬಂದಿದ್ದು? ಇಂತಹ ಭಯಾನಕ ಕತ್ತಲೆಯಲ್ಲಿ, ಗುಹೆಯಲ್ಲಿ ಯಾರು ಇಷ್ಟೊತ್ತಲ್ಲಿ ಮಳೆಯಲ್ಲಿ ಬಾಗಿಲನ್ನ ತಟ್ಟುವವರು ಯಾರು ಅಂತ ಜೋರಾಗಿ ಮನೆಯಲ್ಲಿರುವಂತಹ ಹೆಂಗಸು ಹೇಳ್ತಾ ಇದ್ದಾರೆ. ಆಗ ರಾಹಿಲ್ ಹೇಳ್ತಾನೆ, ದಯವಿಟ್ಟು ಅಮ್ಮ ನೀವು ಬಾಗಿಲನ್ನು ತೆಗೆಯಿರಿ, ನಾನು ತುಂಬಾ ಗಾಯಗೊಂಡಿದ್ದೇನೆ, ಪ್ಲೀಸ್ ದಯಮಾಡಿ ನೀವು ಬಾಗಿಲನ್ನ ತೆಗೆಯಿರಿ ಅಂತ ತುಂಬಾ ಬೇಡ್ಕೋತಾ ಇದ್ದಾನೆ. ಆಗ ಆ ಮನೆಯಲ್ಲಿರುವಂತಹ ಹೆಂಗಸಿನ ಧ್ವನಿ ಕೇಳ್ತದೆ, ಗಾಯ ಎಲ್ಲರಿಗೂ, ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಈ ಯುದ್ಧದ ಬರಿತಾನೆ ಅಂತ ಹುಡುಗಿಯೊಬ್ಬಳು ಗೊಣಗಿಕೊಳ್ಳುತ್ತಾ, ಅಂದ್ರೆ ವಟ ಅಂತ ಬೈತಾ ಮಾತಾಡ್ತಾ ಬಾಗಿಲನ್ನ ತೆರೀತಾ ಇದ್ದಾಳೆ. ಹಾಗಾದ್ರೆ ಆ ಮುಖ್ಯ ಪ್ರಕಾರ ಯುದ್ಧ ಅನ್ನುವಂಥದ್ದೇನೋ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದು. ಮನುಷ್ಯನ ದೇಹಕ್ಕೂ ನೋವು ಮಾಡುತ್ತೆ, ಮನಸ್ಸಿಗೂ ನೋವು ಮಾಡುವಂಥದ್ದು ಆ ಯುದ್ಧದ ರೀತಿ ಅಂತ ಅಜ್ಜಿ ಬೈತಾ ಬಾಗಿಲನ್ನು ತೆರೆದಿದೆ. ಆಗ ರಾಹಿಲ್ ತೆವಳುತ್ತಲೇ ಆತುರದಿಂದ ಬೇಗನೆ ಮನೆಯೊಳಗೆ ನುಗ್ತಾನೆ. ತಕ್ಷಣ ಬಾಗಿಲಿಕೊಂಡು ಮನೆ ಆಕೆಯನ್ನ ದಿಟ್ಟಿಸಿದನು. ಆ ಬಾಗಿಲು ತೆಗೆದಂತಹ ಹೆಂಗಸನ್ನು ದಿಟ್ಟಿಸಿ ನೋಡ್ತಾನೆ. ಆಕೆ ತಲೆ ಕೂದಲು ಬೆಳ್ಳಗಾಗಿದೆ, ಕೈಯಲ್ಲಿ ಒಂದು ಚಿಕ್ಕದಾದಂತಹ ಒಂದು ದೀಪವನ್ನ ಇಟ್ಕೊಂಡಿದ್ದಾಳೆ. ದೀಪದ ಬೆಳಕು ಹೊರಗೆ ಬೀಳ್ಬೇಕು ಅಂತ ಒಂದು ಪೇಪರ್ ಅನ್ನ, ಬಿಳಿ ಕಾಗದವನ್ನ ಅಂಟಿಸಿರ್ತಾರೆ. ನೆಕ್ಸ್ಟ್ ಆ ಸುಕ್ಕುಗಟ್ಟಿದ ದೇಹ ಮುದುಕಿದು ದೀಪವನ್ನು ರಾಹಿಲ್ನ ಸಮೀಪ ತಂದು, ಇವನ್ ಯಾರು ಅಂತ ಅಜ್ಜಿ ಏನ್ ಮಾಡ್ತಾಳೆ, ಅದರ ಮುಖವನ್ನ ದಿಟ್ಟಿಸಿ ನೋಡ್ತಾಳೆ. ಯಾರಪ್ಪ ನೀನು? ನಮ್ಮ ಕಡೆಯವನು ತಾನೆ? ಭಯ ಮತ್ತು ಸಂದೇಹದಿಂದ ಛಾಯಿತ್ತು ಮುದುಕಿಯ ಮಾತುಗಳಲ್ಲಿ. ಭಯ, ಯುದ್ಧ ಅಂತ ನೋಡಿ, ಯಾವಾಗಲೂ ರಾತ್ರಿ ಅನ್ನದೇ ಯುದ್ಧ ನಡೀತಾ ಇತ್ತು. ಆಕಾಶದಲ್ಲಿ ಗುಂಡಿನ ಸಿಡಿ ಮದ್ದಿನಗಳ ದಾಳಿ ನಡೀತಾ ಇತ್ತು. ರಾತ್ರಿ ಹೊತ್ತು ಸಹ ಅಷ್ಟೇ. ಅವ್ರು ಏನ್ ಮನೆಯಿಂದ ಹೊರಗೆ ಹೋಗೋದೇ ಕಷ್ಟ ಆಗಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ಅಜ್ಜಿ ಹೆರ್ಕೋತಾ ನೀನ್ ನಮ್ಮ ಕಡೆಯವನ ಅಥವಾ ಶತ್ರು ದೇಶದವನ ಅಂತ ಭಯದ ನೆರಳು ಅನ್ನುವಂಥದ್ದು ಆಕೆಯ ಮಾತುಗಳಲ್ಲಿ ಕಂಡು ಬರ್ತಾ ಇತ್ತು. ಯಾಲ ನಮ್ಮನ್ನು ರಕ್ಷಿಸಿದೆ, ನಾನಿನ್ನು ತಾಳಲಾರೆ, ಒಳಗಿಂದ ಮತ್ತೊಮ್ಮೆ ಕೇಳಿದ್ದು ಆರ್ತನಾದ. ಅಂದ್ರೆ ಧ್ವನಿ, ನೋವಿನ ಧ್ವನಿ
ಮನೆಯ ಒಳಗೆ ಒಬ್ಬ ಹೆಂಗಸಿನ ಧ್ವನಿ, ನೋವಿನ ಧ್ವನಿ, ನೋವನ್ನು ನಾನು ಸಹಿಸಿಕೊಳ್ಳಲಾರೆ ಅಂತನೂ ಕೇಳ್ತಾ ಇತ್ತು. ಆಗ ರಾಹಿಲ್ ಹೇಳ್ತಾನೆ ಅಜ್ಜಿಗೆ, ಯಾರಮ್ಮ ಅದು, ಏನಾಗಿದೆ? ತನ್ನ ನೋವನ್ನು ಮರೆತು ಕೇಳಿದನು ರಾಹಿಲ್. ಯಾರಮ್ಮ ಅದು, ಏನಾಗಿದೆ ಅಂತ ತನ್ನ ಕಾಲ ಇರುವಂತ ಪೆಟ್ಟ ನೋವನ್ನು ಮರೆತು ಕೇಳಿದಾಗ ಹೇಳ್ತಾರೆ. ಏನು ಹೇಳಲಪ್ಪ ಅವಳು? ಆಕೆ, ನನ್ನ ಸೊಸೆ ಹೆರಿಗೆಯ ಬೇನೆ ತಿನ್ನುತ್ತಿದ್ದಾಳೆ. ಸಂಜೆಯಿಂದಲೇ ನೋವು ತುಂಬಾ ಆಕೆಗೆ ಪ್ರಾರಂಭವಾಗಿದೆ. ಡಾಕ್ಟರ್ ಅನ್ನು ಅಥವಾ ಸೂಲಗತ್ತಿಯನ್ನಾದರೂ ಕರೆಯೋಣ ಅಂತಂದ್ರೆ ಈ ಸಮಯದಲ್ಲಿ ಯಾರೂ ಬರೋದಿಲ್ಲ. ಬಾಂಬುಗಳು ಮತ್ತೆ ಬ್ಲಾಕ್ಔಟ್ ನಿಯಮ ಇರುವುದರಿಂದ ಯಾರಿಗೆ ಬೇಕಾಗಿದೆ ಯುದ್ಧ? ನನ್ನ ಹುಡುಗಿಗೊಮ್ಮೆ ಹೆರಿಗೆ ಆದರೆ ಸಾಕು, ನನ್ನ ಸೊಸೆಗೆ ಅಷ್ಟೇ ಸಾಕು ಅಂತ ನಿಟ್ಟುಸಿರನ್ನ ಹುಡುಕಿ ಬಿಡ್ತಾ ಇದ್ದಾರೆ. ಅಮ್ಮ, ನಾನು ಒಬ್ಬ ವೈದ್ಯನಾಗಿದ್ದೇನೆ, ನಾನು ಆಕೆಯನ್ನ ಪರೀಕ್ಷಿಸ್ತೀನಿ ಅಂತ ರಾಹಿ ಹೇಳ್ತಾ ಇದ್ದಾರೆ. ಹೌದಾ, ಆಯ್ತು. ಮುದುಕಿಯ ಭಯ ಸಂದೇಹಗಳೆಲ್ಲ ಒಂದೇ ಬಾರಿಗೆ ನಿವಾರಣೆ ಆದಂತೆ ಕಂಡು. ಅಂದ್ರೆ ಮುದುಕಿ ಭಯ ಆಗಿತ್ತು, ಬೇರೆ ದೇಶದವರ ಮತ್ತೆ ನಮ್ಮನ್ನ ಏನಾದ್ರು ತೊಂದರೆ ಮಾಡ್ತಾರೋ, ಕಷ್ಟ ಕೊಡ್ತಾರೋ ಅನ್ನೋಂಥದ್ದು ಭಯ ಇತ್ತು. ಆದ್ರೆ ಇವನು ಹೇಳಿದಂತಹ ರಾಹಿಲ್ ಹೇಳಿದಂತಹ ಮಾತುಗಳಿಂದ ಆಕೆಗೆ ಸಮಾಧಾನ ಆಯ್ತು. ದೇವರೇ ನಮ್ಮನ್ನ ಕಳಿಸಿದ್ದಾನೆ ನಮ್ಮ ಪ್ರಾಣ ರಕ್ಷಣೆಗಾಗಿ ಅಂತ ಅನ್ಕೊಂಡ್ಬಿಟ್ಟು ಕಂಡಿತು. ಆದಾಗ ನಿಮ್ಮನ್ನು ನಮ್ಮ ಬಳಿ ಆ ದೇವರು ಕಳಿಸಿದ್ದಾನೆ, ನೀನು ತುಂಬಾ ಬಳಲಿದ್ದೀಯ, ಬಾ ಅಂತ ಅಂದ್ಬಿಟ್ಟು ಆತನಿಗೆ, ರಾಹಿಲನಿಗೆ ನೀರಲ್ಲಿ ಒದ್ದೆಯಾಗಿದ್ದಾನೆ ಎಂದು ತನ್ನ ಮಗನ ಬಟ್ಟೆಯನ್ನು ಕೊಟ್ಟು ಕಳಿಸ್ತಾಳೆ ಬಟ್ಟೆಯನ್ನ. ಆಗ ಕುಳಿತಲ್ಲಿ ಆತ ಬಟ್ಟೆ ಬದಲಾಯಿಸೋದನ್ನ ಕಂಡು ಹೇಳ್ತಾರೆ, ಯಾಕಪ್ಪ ನಿನಗೆ ಎದ್ದಿದ್ಕೊಂಡು ನಿಂತ್ಕೊಳ್ಳಿಕ್ಕೆ ಆಗೋದಿಲ್ವಾ ಅಂತ ಕೇಳಿದಾಗ ರಾಹಿಲ್ ಹೇಳ್ತಾನೆ, ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ, ಆಮೇಲೆ ನನ್ನ ಕಾಲು ನೋಡ್ಕೋತೇನೆ ಅಮ್ಮ, ಈಗ ನಿಮ್ಮ ಸೊಸೆಯನ್ನ ನನಗೆ ತೋರಿಸಿ ಅಂತಂದು ಆಕೆ ಸೊಸೆ ಇರುವಂತಹ ಜಾಗಕ್ಕೆ ಮುದುಕಿ ಕರ್ಕೊಂಡು ಹೋಗ್ತಿದ್ದಾಳೆ. ದೀಪ ಹಿಡಿದುಕೊಂಡು ಒಳಗಿನ ಆಕೆ ಇರುವಂತಹ ಮಲಗುವ ಕೋಣೆಗೆ ಆಕೆಯನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ತೆವಳುತ್ತಾ ಮುದುಕಿಯನ್ನ ಆತ ಹಿಂಬಾಲಿಸಿದನು. ಅಲ್ಲಿನ ಮಂದ ಬೆಳಕಿನಲ್ಲಿ ನರಳುತ್ತಿದ್ದ ಆಕೆಯನ್ನು ದುಃಖಿಸಿ ಪರೀಕ್ಷೆ ಮಾಡ್ತಾಳೆ. ಇಲ್ಲಿ ನೋಡಿ ಚಿತ್ರ, ನೋಡುವ ಭಾವಚಿತ್ರ. ಈಕೆ ತುಂಬು ಗರ್ಭಿಣಿ ಮುದುಕಿಕೆ ನೋಡಿ. ಇಲ್ಲಿ ಕಿಟಿಗೆಲ್ಲ ಆಚೆ ನೋಡಿ, ಗುಂಡಿನ ಸಿಡಿಮದ್ದುಗಳ ಮಳೆ ಬಂದ ಮಿಂಚಿನ ಹಾಗೆ ಅವು ಬೆಳಕು ಪಸರಿಸ್ತಾ ಇದೆ. ಇಷ್ಟು ಭಯಾನಕ ಸ್ಥಿತಿಯಲ್ಲಿ ಹಿಂದಿನ ಯುದ್ಧದ ಅಕ್ಕಪಕ್ಕ ಇರುವಂತಹ ಪ್ರದೇಶದ ಜನರು ಜೀವನವನ್ನ ಮಾಡ್ತಾ ಇದ್ದಾರೆ. ಹೀಗೆ ನಾನಾಕೆಯನ್ನ ಪರೀಕ್ಷಿಸುತ್ತೇನೆ, ನೀವು ಬಿಸಿ ನೀರು ಸಿದ್ಧಪಡಿಸಿ ಎಂದು ಮುದುಕಿಯನ್ನ ಕಳುಹಿಸಿ ಮಲಗಿದ್ದ ಆಕೆಯನ್ನ ಪರೀಕ್ಷಿಸ್ತಾ ಇದ್ದಾನೆ. ಆಗ ತೀರಾ ಹೆಚ್ಚಿನ ಪ್ರಮಾಣದಲ್ಲಿ ಆಕೆಗೆ ತುಂಬಾ ನೋವುವಂಥದ್ದು ಆದಾಗ ಇದ್ದಕ್ಕಿದ್ದಾಗೆ ಹೊರಗೆ ಒಂದು ದೂರದಲ್ಲಿ ವಿಮಾನದ ಬಾಂಬಿನ ಹಾರಾಟದ ಸ್ಫೋಟದ ಶಬ್ದವು ಕಿಟಕಿಯ ಆಚೆಯಿಂದ ಹೊರ ಬರ್ತಾ ಇದೆ, ಕಿಟಕಿಯ ಸಮೀಪ ಕಾಣಿಸ್ತಾ ಇದೆ. ಆಗ ತುಂಬಾ ನೋವಾಗುತ್ತೆ. ಆ ತಾಯಿ ಒಂದು ಜೀವವನ್ನ ಕೊಡ್ಲಿಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾಳೆ. ಜೀವಿಯೊಂದನ್ನು ಜೀವ ಸಹಿತ ಹೊರಹಾಕಲು ಆ ಹೆಣ್ಣು ಮಗಳು ತನ್ನ ಇಡೀ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ. ಆದರೆ ಹೊರಗೆ ಆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗುತ್ತದೆ. ಒಬ್ಬ ಸ್ತ್ರೀ ಹೆಣ್ಣು ಒಬ್ಬ ಮನುಷ್ಯನನ್ನ ಸೃಷ್ಟಿಸಿ, ಒಂದು ಮಗುವನ್ನ ಸೃಷ್ಟಿಸಲಿಕ್ಕೆ ಎಷ್ಟು ತನ್ನ ಪ್ರಾಣವನ್ನೇ ಮುಡುಪಾಗಿಟ್ಟಿದ್ದಾಳೆ. ಆದ್ರೆ ಯುದ್ಧದ ಹೆಸರಿನಲ್ಲಿ ಹೆಚ್ಚಿನ ಮನುಷ್ಯ ಮಾಡಲಿದ್ದು ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಇದೆ. ಒಬ್ಬ ಸ್ತ್ರೀ ಹೆಣ್ಣಾದವಳು ಒಂದು ಮಗುವನ್ನ ಭೂಮಿ ತರಬೇಕಂತ ಪ್ರಾಣವನ್ನು ಮುಡುಪಾಗಿರ್ತಾರೆ. ಯುದ್ಧದ ಹೆಸರಿನಲ್ಲಿ ಅನೇಕ ಜೀವಿಗಳ ಕೊಲೆಯಾಗ್ತದೆ ಅಂತಂದು ಹೇಳ್ತಾ ಇದ್ದಾರೆ. ರಾಹಿಲನು ತಲೆ ಕಡಿದುಕೊಂಡು ಆಕೆಗೆ ಸುಲಭವಾಗಿ ಹೆರಿಗೆ ಆಗುವುದು ಸಾಧ್ಯವಿಲ್ಲ ಎಂಬುದು ಆತನಿಗೆ ಆವಾಗಲೇ ಮಾತಾಡ್ತಾ ಇತ್ತು. ಈಕೆಯನ್ನು ಹೇಗಾದ್ರೂ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂದ್ರೆ ಹೋದ್ರೆ ಆಕೆ ಮತ್ತು ಮಗು ಇಬ್ಬರು ಬದುಕುವುದು ಸಾಧ್ಯ. ಆದ್ರೆ ಈ ಹೊತ್ತಿನಲ್ಲಿ ಆಸ್ಪತ್ರೆಗೆ ಹೋಗುವುದು ಕಷ್ಟದ ಸಮಯ. ಬಹಳ ಹೊತ್ತಿನ ಪ್ರಯತ್ನದ ಬಳಿಕ
ಬಳಿಕ ಆತನು ಮಗುವನ್ನೇನೋ ಹೊರತೆಗೆದನು, ಆದರೆ ಅದು ನಿರ್ಜೀವವಾಗಿತ್ತು. ಅಂದ್ರೆ ಮಗು ಆವಾಗಲೇ ಸತ್ತು ಹೋಗ್ಬಿಟ್ಟಿತ್ತು. ಹೀಗೆ ಈ ಯುದ್ಧದಿಂದಾಗಿ ಆಸ್ಪತ್ರೆಗೆ ಹೋಗದೆ ಮಗುವಿನ ಪ್ರಾಣ ಹೋಗ್ಬಿಟ್ಟು. ಹೀಗೆ ಮುದುಕಿ ಮತ್ತು ಸೊಸೆಯ ರೋದನ ಮನೆಯ ಮೂಲೆಗಳಲ್ಲೂ ಪ್ರತಿಧ್ವನಿಸಿತು. ಮುದುಕಿಯ ತುಂಬಾ ದುಃಖವನ್ನ, ಮುದುಕಿ ಹಾಗೂ ಸೊಸೆ ಇಬ್ಬರು ತುಂಬಾ ದುಃಖವನ್ನ ಪಡ್ತಾ ಇದ್ದಾರೆ. ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ. ಈ ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೇವಲ್ಲ. ದೇವರೇ, ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡುತ್ತೀಯಾ ಎಂದು ಮುದುಕಿ ಎದೆ ಬಡಿದುಕೊಂಡು ಅಳುತ್ತಾ ಸೊಸೆಗೆ ಸ್ನಾನ ಮಾಡಿಸಿ ಒಂದೆಡೆ ಮಲಗಿಸಿದಳು. ನಿರ್ಜೀವ ಮಗುವಿಗೂ ಸ್ನಾನ ಮಾಡಿಸಿ ಬಟ್ಟೆ ಸುತ್ತಿದಳು. ನೋಡಿ ಮಕ್ಕಳೇ, ಈ ಯುದ್ಧದಿಂದ ಪಾಪ ಎಷ್ಟೋ ವರ್ಷಗಳಿಂದ ಹಂಬಲಿಸ್ತಾ ಇರುವಂತಹ ಆ ಮುದುಕಿ ಮತ್ತು ಆ ಸೊಸೆಯ ಆಸೆ ಆಕಾಂಕ್ಷೆಗಳೆಲ್ಲವೂ ಹಾಳಾಗೋಯ್ತು. ಇಷ್ಟು ವರ್ಷಗಳಿಂದ ತುಂಬಾ ಕಷ್ಟಪಟ್ಟು ಅವ್ರು ಏನ್ ಮಾಡ್ತಾ ಇದ್ರು, ಮಗುಗೋಸ್ಕರ ಕಾಯ್ತಾ ಇದ್ರು. ಯುದ್ಧದಿಂದಾಗಿ ಆಕೆಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಆಕೆಯ ಮಗುವಿನ ಪ್ರಾಣ ಉಳಿತಾ ಇತ್ತು ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೋಬಹುದು. ಈ ರಾಹಿಲನು ಕೋಣೆಯಿಂದ ಹೊರಬಂದು ತನ್ನ ಕಾಲಿನ ಆರೈಕೆ ಪ್ರಾರಂಭಿಸಿದನು. ಮುದುಕಿನಿಂದ ಒಂದೆರಡು ಪುಟ್ಟ ಹಲಗೆಯ ತುಂಡುಗಳನ್ನು ಪಡೆದುಕೊಂಡು ಕಾಲಿನ ಎರಡು ಭಾಗಗಳಲ್ಲಿಟ್ಟು ಬಟ್ಟೆಯಿಂದ ಬಲವಾಗಿ ಬಿಗಿದನು. ಎಲುಬು ತುಂಡಾಗಿಲ್ಲವೆನ್ನಿಸಿತು. ಸದ್ಯ ಕಾಲಲ್ಲಿರುವಂತಹ ಎಲುಬು ಯಾವುದೇ ರೀತಿಯಲ್ಲಿ ಕಟ್ಟಾಗಿಲ್ಲ, ತುಂಡಾಗಿಲ್ಲ ಅಂತ ಅನಿಸ್ಬಿಟ್ಟು ತನ್ನ ಕಾಲಿನ ಆರೈಕೆಯನ್ನು ಮಾಡಿಕೊಟ್ಟಿದ್ದಾನೆ. ಬಳಿಕ, ಅಮ್ಮ, ನಾನು ಬರುವುದು ಕೊಂಚ ತಡವಾಗಿದ್ದರೂ ನಿಮ್ಮ ಸೊಸೆಯೂ ಉಳಿಯುತ್ತಿರಲಿಲ್ಲ. ಹೇಗೋ ಸೊಸೆಯನ್ನು ಬದುಕಿಸಿದೆ. ಈಗ ನನಗೆ ತುಂಬಾ ಸುಸ್ತು. ಮಲಗಲು ಒಂದಷ್ಟು ಜಾಗ ಕೊಡಿ. ಅಮ್ಮ, ನನಗೆ ತುಂಬಾ ಸುಸ್ತಾಗಿದೆ, ಮಲಗಲಿಕ್ಕೆ ಒಂದು ಸ್ವಲ್ಪ ಜಾಗ ಏನಾದರೂ ಕೊಡಿ ಅಂತ ರಾಹಿಲ್ ಹೇಳ್ತಿದ್ದಾನೆ. ಈಗಲೂ ಸಹ ಆ ಮುದುಕಿಗೆ ತುಂಬಾ ಸಂದೇಹ ಇದೆ. ಇಲ್ಲಿ ಯಾರಿರ್ಬೋದಿಲ್ಲ, ಇಷ್ಟೊತ್ತಿನಲ್ಲಿ ಬಂದ ನನ್ನ ಸೊಸೆಗೆ ಸಹಾಯ ಮಾಡಿದ, ಮತ್ತೆ ಯಾರೀತ, ನಮ್ಮ ಕಡೆಯವನ ಅಥವಾ ವೈರಿ ದೇಶದವನ ಅನ್ನುವಂತಹ ನೋವು ಅಜ್ಜಿಗೆ ಕಾಡ್ತಾ ಇತ್ತು. ಅಷ್ಟೊತ್ತಿಗೆ ಟಕ್ ಟಕ್ ಅನ್ನುವಂತಹ ಸೌಂಡು ಹೊರಗಿನಿಂದ ಬರ್ತಾ ಇದೆ. ಯಾರದು? ಒಳಗೆ ಬಾಗಿಲು ತೆಗೆಯಿರಿ ಎಂಬ ಅಧಿಕಾರದ ವಾಣಿ. ಯಾರಿದ್ದೀರಾ ಅನ್ನುವಂಥ ಜೋರಾದಂತಹ ಒಂದು ಧ್ವನಿ ಹೊರಗಿನಿಂದ ಬಂದಿತು. ಬಂದಾಗ ಮುದುಕಿಯ ಸಂದೇಹ ನಿಜವಾಗಿತ್ತು. ಏನಪ್ಪ, ಇವನು ನಮ್ಮ ದೇಶದಲ್ಲ ಅನಿಸುತ್ತೆ, ಇವನು ಬೇರೆ ದೇಶದ ಇರ್ಬೋದು ಈ ವ್ಯಕ್ತಿ, ಇವನು ಕರ್ಕೊಂಡು ಹೋಗ್ಲಿಕ್ಕೆ ಏನಾದರೂ ಬಂದಿದ್ದಾರ ಅನ್ನುವಂಥ ಸಂದೇಹ ಹೆಚ್ಚಾಗಿ ಬಂತು. ಬಂದಿದ್ದಾತ ತಮ್ಮವನಲ್ಲ, ಹಾಗಾದ್ರೆ ಇಲ್ಲಿ ಬಂದಿರುವನು ನಮ್ಮ ದೇಶದವನಲ್ಲ, ತಮಗೆ ನಮ್ಮ ದೇಶಕ್ಕೆ ದ್ರೋಹ ಬಗೆಯುವನು, ನಮ್ಮ ದೇಶಕ್ಕೆ ದ್ರೋಹವನ್ನ ಮಾಡುವವನು ಈತನಾಗಿದ್ದಾನೆ ಅಂತಂದು ಇದಕ್ಕೆ ನಿರ್ಧಾರವನ್ನ ಮಾಡುತ್ತಾಳೆ. ಆಗ ಕ್ಷಣಕಾಲ ಆಕೆಯ ಕಣ್ಣುಗಳು ರೋಷ, ಆವೇಶ, ಸಿಟ್ಟು ಬಂದ್ಬಿಡ್ತು. ಬಾಗಿಲ ಬಳಿ ಸಮೀಪಿಸುತ್ತಾ ಆಕೆ ಆತನ ಮುಖ ನೋಡಿದಳು. ಬಾಗಿಲ ಬಳಿ ಸಮೀಪಿಸುತ್ತಾ ಆಕೆ ಆತನ ಮುಖವನ್ನ ನೋಡ್ತಾಳೆ. ಓ, ಈ ಕಣ್ಣುಗಳು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆವೆಯಲ್ಲ. ಆತನ ರಾಹಿಲ್ನ ದಿಟ್ಟಿಸಿ ನೋಡಿದಾಗ ಯುದ್ಧಕ್ಕೆ ಹೋದಂತಹ ನನ್ನ ಮಗನ ಕಣ್ಣುಗಳ ತರನೇ ಇವೆಯಲ್ಲ ಅಂತ ಅಸಹಾಯಕತೆಯ ಆ ದಯನೀಯ ನೋಟ. ಆತ ಬಾಗಿಲು ತೆರೆಯಬೇಡಿ ಎಂದು ಕೈ ಸನ್ನೆ ಮಾಡಿದನು. ಬಾಗಿಲನ್ನ ತೆರೆಯಬೇಡಿ ಅಂತ ಕೈ ಸನ್ನೆಯನ್ನ ರಾಹಿಲನು ಮುದುಕಿಗೆ ಹೇಳ್ತಾ ಇದ್ದಾನೆ. ಆಗ ಬಾಗಿಲು ತೆಗೆಯಿರಿ ಅಂತ ಹೊರಗಿನಿಂದ ಒಂದು ಗರ್ಜನೆಯ ಒಂದು ಧ್ವನಿ ಕೇಳಿಸ್ತಾ ಇದೆ. ನಿಶ್ಶಬ್ದವಾಗಿ ಮುದುಕಿಯು ರಾಹಿಲನನ್ನ ಸೊಸೆಯು ಮಲಗಿರುವಂತಹ ಕೋಣೆಯ ಮಂಚದಡೆಯ ಜಾಗವನ್ನು ತೋರಿಸಿ, ನೋಡಿ ಆಕೆಯ ಮಲಗುವ ಜಾಗಕ್ಕೆ ಕಳಿಸ್ತಾ ಇದ್ದಾನೆ. ಆ ಹೊರಗಿನ ಬಾಗಿಲಿನಲ್ಲಿ ಬಟ್ಟೆ ಸುತ್ತಿದ ನಿರ್ಜೀವ ಶಿಶುವನ್ನ ಬಾಗಿಲ ಬಳಿ ಮಲಗಿಸಿ ಹೊರಬಂದು ಬಾಗಿಲು ತೆರೆದಳು. ಬಾಗಿಲನ್ನ ತೆರೆದಾಗ ಆ ಬಾಗಿಲ ಬಳಿಯಲ್ಲಿ ಯಾರಿದ್ದಾರೆ? ಸೈನಿಕರು. ಉಡುಪಿನಲ್ಲಿದ್ದ 4-5 ಜನರು ಸೈನಿಕರು ಬಂದಿದ್ದಾರೆ. ಯಾರಾದರೂ ಗಾಯಗೊಂಡು ಸೈನಿಕರು ಈ ಕಡೆ ಬಂದಿದ್ದಾರೆಯೇ
ಎಂದು ಕೇಳುತ್ತಾ ಒಳನುಗ್ಗಿದರು. ಯಾರಾದರೂ ಸೈನಿಕರು ಈ ಕಡೆ ಬಂದಿದ್ದಾರಾ ಅಂತ ಕೇಳಿದಾಗ ಇಲ್ಲವಲ್ಲ ಅಂತ ಮುದುಕಿ ಹೇಳ್ತಾಳೆ. ನಮ್ಮವರೇ ಅಥವಾ ಆ ಕಡೆಯವರೇ? ಯಾವ ಕಡೆಯವರು ಅಂತ ಮುದುಕಿ ಕೇಳಿದಾಗ ಆ ಕಡೆಯವರು, ಶತ್ರು ದೇಶದ ಕಡೆಯವರು, ಅವರು ಬಂದಿದ್ದಾನೆ, ತಪ್ಪಿಸ್ಕೊಂಡು ಬಂದಿದ್ದಾನೆ, ಅವರು ನಮ್ಮ ಮೇಲೆ ದಾಳಿ ಮಾಡಲು ಬಂದಿದ್ರು, ಅಷ್ಟರಲ್ಲಿ ನಾವು ವಿಮಾನವನ್ನು ಹೊಡೆದುರುಳಿಸಿದೆವು ಎಂದು ಒಬ್ಬನೆಂದಾಗ ಇನ್ನೊಬ್ಬನು ಸಹ ಅದರಲ್ಲಿದ್ದವರು ಬದುಕಿರಲಾರರು, ಈ ನದಿಯಲ್ಲಿ ಬಿದ್ದರೂ ಬದುಕುವ ಸಾಧ್ಯತೆ ಇಲ್ಲ, ನಾವು ಈ ಕತ್ತಿನಲ್ಲಿ ವ್ಯರ್ಥ ಪ್ರಯತ್ನ ಮಾಡಬೇಕಷ್ಟೇ ಎಂದನು. ಆದರೂ ಆ ಮನೆಯಲ್ಲೊಮ್ಮೆ ನೋಡಿಬಿಡಿ, ಅಪ್ಪಣೆ ಕೊಟ್ಟನಾತ. ಉಳಿದವರು ಒಳಹೊಕ್ಕರು. ಮುದುಕಿ ಹೇಳುತ್ತಾ ನೋಡಿ, ಅವರು ಆತನನ್ನ ನದಿಯಲ್ಲಿ ವಿಮಾನ ಬಿತ್ತಲ್ವಾ, ಆ ಸಮಯದಲ್ಲಿ ಈ ಬದುಕಿ ಉಳ್ಕೊಂಡಿದ್ದಾರೆ, ಏನು ಎಲ್ಲರೂ ತಪ್ಸ್ಕೊಂಡು ಹೋಗಿದಾರ ಅಂತಂದು ಇವ್ರ ಮನೆಗೆ ಉಳ್ಕೊಂಡ್ ಬಂದಿದ್ದಾರೆ. ಎಷ್ಟೇ ಹೇಳಿದ್ರು, ಆ ಮುದುಕಿ ಎಷ್ಟೇ ಹೇಳಿದ್ರು ಅವ್ರು ಏನ್ ಮಾಡ್ತಾ ಕೇಳ್ತಾ ಇಲ್ಲ, ಆ ಮನೆಯೊಳಗೆ ಬಂದು ಬರ್ತಾ ಇದ್ದಾರೆ ಹುಡ್ಕೋಣ ಅಂತ. ಮನೆಯಲ್ಲಿ ಒಮ್ಮೆ ನೋಡಿ ಹುಡುಕ್ಬಿಡೋಣ ಅಂತಂದು ಅಪ್ಪಣೆಯನ್ನ ಕೊಡ್ತಾರೆ. ಉಳಿದವರು ಒಳ ಹೊಕ್ಕರು. ಮುದುಕಿ ಹೇಳುತ್ತಾ, ನೋಡಿ ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ, ನೋಡಿ ಬನ್ನಿ ನೋಡ್ಬೇಡಿ, ನನ್ನ ಮೊಮ್ಮಗುವಿನ ಹೆಣ ಪಕ್ಕದಲ್ಲಿಯೇ ಇದೆ, ಅದನ್ನು ನೋಡಿ. ಈ ಯುದ್ಧ ನನ್ನ ಮೊಮ್ಮಗುವನ್ನು ಉಳಿಸಲಿಲ್ಲವಲ್ಲ, ಈ ಯುದ್ಧ ನನ್ನ ಮೊಮ್ಮಗನನ್ನು ಉಳಿಸಲಿಲ್ಲವಲ್ಲ, ಯಾರಿಗಾಗಿ ಯಾತಕ್ಕಾಗಿ ಈ ಯುದ್ಧ ಬೇಕು ಅದನ್ನಾದರೂ ಹೇಳಿರಲ್ಲ ಎನ್ನುತ್ತಾ ಆ ನಿರ್ಜೀವ ಶಿಶುವಿನ ಬಳಿ ಕುಳಿತು ಮತ್ತೊಮ್ಮೆ ಎದೆ ಬಡಿದುಕೊಂಡು ಅಳತೊಡಗಿದಳು. ತುಂಬಾ ದುಃಖ ಕೊಡುತ್ತಾ ಆಕೆ ಅಳ್ತಾ ಇದ್ದಾಳೆ. ಬಂದವರು ಮಗುವಿನ ಮೃತದೇಹವನ್ನು ದಿಟ್ಟಿಸಿ ನೋಡಿದರು. ಮನೆಗೆ ಅವರು ಪ್ರವೇಶ ಮಾಡ್ತಾನೆ ಇದ್ದಾರೆ ಸೈನಿಕರು. ಮೃತ ದೇಹದ ಮಗುವನ್ನ ದಿಟ್ಟಿಸಿ ನೋಡಿ ಕೋಣೆಯಲ್ಲಿ ಹರಡಿದ್ದ ಆ ಹಸಿ ನೆತ್ತರದ ವಾಸನೆ ಅವರಿಗೆ ಆಗತಾನೆ ಹೇಗೆ ಕಾಣಿಸಿಕೊಂಡಂತಹ ಮನೆಯಲ್ಲಿ ರಕ್ತದ ವಾಸನೆ ಬರ್ತಾ ಇತ್ತು. ಅದನ್ನು ನೋಡ್ಬಿಟ್ಟು ಅವರು ಸಹ ತುಂಬಾ ದುಃಖದಿಂದ ನಿಶಬ್ದವಾಗಿ ಹೊರನಡೆದರು. ಬಳಿಕ ಆಕೆ ರಾಹಿಲನನ್ನು ಹೊರಗೆ ಕರೆದು ಒಂದು ಕೋಣೆ ತೋರಿಸಿ ಆ ರಾತ್ರಿಯನ್ನು ಆ ಕೋಣೆಯಲ್ಲಿ ಕಳೆಯಿರಿ. ರಾಹಿಲನ್ನು ಕರಿತಾ ಇದ್ದಾಳೆ, ಕರೆದು ಆ ಕೋಣೆಯಲ್ಲಿ ಒಂದು ದಿನ ರಾತ್ರಿ ಇದ್ಬಿಡಿ, ನೀವು ಕೋಣೆಯಲ್ಲಿ ಆ ದಿನ ಕಳೆದು ನಾಳೆ ಬೇರೆ ಏನಾದರೂ ಏರ್ಪಾಟನ್ನು ನಾವು ಮಾಡೋಣ ಎಂದು ಹೇಳಿದಾಗ ಅವರಿಬ್ಬರಲ್ಲಿ ಪರಸ್ಪರ ಮಾತುಕತೆ, ವಿಶ್ವಾಸ ಅನ್ನುವಂತ ನೋಡಿ ಇವರಿಬ್ಬರು ಪರಸ್ಪರ ಸುಖ ದುಃಖಗಳನ್ನ ಹಂಚಿಕೊಡ್ತಾರೆ. ಹಾಗೆಯೇ ಹೀಗೆ ಮುದುಕಿಯು ಸಹ ಮೊದಲು ತನ್ನ ಕಡತ ಬಿಚ್ಚಿದ ಅಂದ್ರೆ ತನ್ನ ಕಥೆಯನ್ನ ಹೇಳ್ತಾ ಹೋಗ್ತಾಳೆ. ಏನಪ್ಪಾ ಅಂದ್ರೆ, ನಾನು ನೋಡಪ್ಪ, ನಾನು ಈ ಊರಿಗೆ ಬಂದ್ಬಿಟ್ಟು 50 ವರ್ಷಗಳಾಯ್ತು ಆಗಿರ್ಬೋದು. ಮದುವೆಯಾಗಿ ನವವಧುವಾಗಿ ಈ ಊರನ್ನ ನಾನು ಪ್ರವೇಶಿಸಿದೆ, ಈ ಊರಿಗೆ ನಾನು ಬಂದೆ. ಕೆಲವು ಕಾಲ ನೆಮ್ಮದಿಯಿಂದಲೇ ನಾನು ಜೀವನವನ್ನ ಮಾಡುತ್ತಿದ್ದೆ. ಜಮೀನು ಆಸ್ತಿ ಅಂತ ನಮಗೆ ತುಂಬಾ ಸಾಕಷ್ಟಿತ್ತು, ಈಗಲೂ ಇದೆ ಅನ್ಕೊಳ್ಳಿ. ಆದರೆ ನೆಮ್ಮದಿಯಿಂದ ಬದುಕಲು ನಮಗೆ ಈ ಜನ ಬಿಡಬೇಕಲ್ಲ. ಯುದ್ಧವಂತೆ, ಯುದ್ಧ ಅಂತ ತಿರಸ್ಕಾರ, ಯುದ್ಧದ ಬಗ್ಗೆ ತುಂಬಾ ತಿರಸ್ಕಾರದ ಭಾವನೆಯಿಂದ ಈಕೆ ಮುದುಕಿ ಹೇಳ್ತಾ ಇದ್ದಾಳೆ. ಅಂದ್ರೆ ಆ ಯುದ್ಧದಿಂದ ತುಂಬಾ ನೋವನ್ನು ಆಕೆ ಅನುಭವಿಸಿದ್ದಾಳೆ. ಗಂಡನನ್ನು ಮತ್ತೆ ಮಕ್ಕಳನ್ನು, ಈಗ ತಾನೇ ಮೊಮ್ಮಗುವನ್ನು ಕಳ್ಕೊಂಡಿದ್ದಾಳೆ. ಆದ್ರಿಂದ ಯುದ್ಧದ ಬಗ್ಗೆ ತುಂಬಾ ತಿರಸ್ಕಾರ ಅನ್ನುವಂಥದ್ದು ಈ ಮುದುಕಿಗೆ ಆಗ್ತಾ ಇದೆ. ಆಗ ಈತ ಕೇಳ್ತಾನೆ, ಆಗಲೂ ಯುದ್ಧವಾಗಿತ್ತ ಅಜ್ಜಿ ಎಂದು ರಾಹಿಲನು ಕೇಳಿದನು. ಅಜ್ಜಿ, ಆಗಿನ ಕಾಲದಲ್ಲಿ ಯುದ್ಧ ಆಗಿತ್ತ ಅಂತ ಕೇಳಿದಾಗ ಆಗ ಈ ಊರು ಮತ್ತು ಆ ದೇಶದವರ ಕೈಯಲ್ಲಿತ್ತು, ಬೇರೆ ದೇಶದವರ ಕೈಯಲ್ಲಿ ನಮ್ಮ ಊರು ಇತ್ತು, ಅವರ ಧರ್ಮ ಬೇರೆ ನಮ್ಮ ಧರ್ಮ ಬೇರೆ ಎಂಬ ಕಾರಣಕ್ಕಾಗಿ ಯುದ್ಧವನ್ನು ಮಾಡಿದರು. 1000 ಗಟ್ಟಲೆಯಲ್ಲಿ ಜನರು ಪ್ರಾಣ ತೆತ್ತ ಬಳಿಕ ಯುದ್ಧ ನಿಂತು ಈ ಊರು ಈ ದೇಶಕ್ಕೆ ಸೇರಿತ್ತು. ಊರೇನೋ ಕೈ ಬದ್ದಾಗ್ತು. ಅಂದ್ರೆ ಈಗ ನೋಡಿ, ಭಾರತ ಹಾಗೂ ಪಾಕಿಸ್ತಾನ ಮಧ್ಯೆ ಗಡಿ ವಿವಾದ ನಡೀತದೆ ಅಲ್ವಾ, ಜಾಗದ್ದು. ಹಾಗೆ ಪರಸ್ಪರ ಜಗಳ, ಯುದ್ಧ ಅನ್ನುವಂಥದ್ದು. ಈಗ ಯುದ್ಧವನ್ನ ಪರಸ್ಪರ ಧರ್ಮದವರ ಮಧ್ಯೆ ಯುದ್ಧ ಇಲ್ಲಿ, ಆದ್ರೆ ದೇಶದವರ ಮಧ್ಯೆ ಯುದ್ಧ ಆಗಿ ಅನೇಕ 1000 ಗಟ್ಟಲೆ ಜನರು ಪ್ರಾಣವನ್ನ ಬಿಟ್ಟಿದ್ದಾರೆ. ಆಗ ನಮಗಾಗಿ ಈ ದೇಶ ಸಿಕ್ತು, ಆದ್ರೆ ಎಷ್ಟೋ ಜನ ಪ್ರಾಣವನ್ನ ಬಿಟ್ಟಿದ್ದಾರೆ. ಬೆವರಿಳಿಸಿ, ನಾವು ಕಷ್ಟಪಟ್ಟು ಬೆವರಿಳಿಸಿ ದುಡಿತಾ ಇದ್ದೀವಿ, ದುಡಿದು ಸಹ ಅದು ನಮ್ಮ ಕೈಗೆ ಸಿಗ್ತಾ ಇಲ್ಲ. ಜನರು ಬೇರೆಯವರ ಹೆಸರನ್ನ ಹೇಳಿ ನಾವು ದುಡಿದಂತಹ ಎಲ್ಲ ಹಣ ಎಲ್ಲವನ್ನು ದುಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ದುಡಿದದ್ದೇ ಕೊಂಡು ಹೋದರೆ ಹಾಳಾಗ್ಲಿ,
ನಾವು ದುಡ್ದೆಲ್ಲ ತಗೊಂಡು ಹೋದ್ರೆ ಪರವಾಗಿಲ್ಲ, ಆದ್ರೆ ಇವರು ಸುಮ್ಮನಿರ್ಬಹುದಿತ್ತು. ಆದ್ರೆ ಸುಮ್ಮನಿರದೆ ನಮ್ಮ ಮನೇಲಿರುವಂತಹ ನಮ್ಮ ಮಕ್ಕಳನ್ನು ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾರ, ಇವ್ರ ಮನೆ ಹಾಳಾಗಿ ಹೋಗ್ಲಿ ಅಂತ ನೆಲಕ್ಕೆ ಕೈ ಬಿಡ್ದು ಅಜ್ಜಿ ಶಪಿಸಿ ಮುದುಕಿ ಬೈತಿದ್ದಾಳೆ. ಹಾಗೆಯೇ ಈಗ ನಿಮ್ಮ ಮಗನೆಲ್ಲಿದ್ದಾನಮ್ಮ? ರಾಹಿಲ್ ಕೇಳಿದನು. ಈಗ ನಿಮ್ಮ ಮಗ ಎಲ್ಲಿದ್ದಾನೆ ಅಂತ ಕೇಳಿದಾಗ ಯುದ್ಧಕ್ಕೆ ಹೋಗಿದ್ದಾನೆ. ನಮ್ಮ ಮಗ ಯುದ್ಧಕ್ಕೆ ಹೋಗಿದ್ದಾನೆ. ನನ್ನ ಮಗನಿನ್ನು ಚಿಕ್ಕ ಹುಡುಗನಾಗಿದ್ದಾಗ ಯುದ್ಧಕ್ಕೆ ಹೋದ. ಅವನ ತಂದೆ ಹಿಂದಿರುಗಲಿಲ್ಲ. ಎದೆ ತುಂಬಾ ಬೂದಿ ಮುಚ್ಚಿದ ಕೆಂಡ. ಈಗ ರಾಹುಲ್ ಕೇಳ್ತಾನೆ, ನಿಮ್ಮ ಮಗ ಎಲ್ಲಿದ್ದಾನಮ್ಮ ಅಂತ ಕೇಳಿದಾಗ ಮುಕ್ಕಿ ಹೇಳ್ತಾ ಇದ್ದಾರೆ, ನನ್ನ ಮಗನು ಸಹ ಯುದ್ಧಕ್ಕೆ ಹೋಗಿದ್ದಾನೆ. ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ನನ್ನ ಮಗ ಯುದ್ಧಕ್ಕೆ ಹೋದ. ಅವನ ತಂದೆ ಹಿಂದಿರುಗಿ ವಾಪಸ್ಸು ಬರಲೇ ಇಲ್ಲ. ಎದೆ ತುಂಬಾ ಬೂದಿ ಮುಚ್ಚಿದ ಕೆಂಡ ಅಂದ್ರೆ ನನ್ನ ಎದೆ ತುಂಬಾ ನೋವಿದೆ, ಬೆಂಕಿಯ ಕೆಂಡ ಇದೆ, ಗಾಯ ಇದೆ, ಅದು ಇಂದಿಗೂ ಸಹ ಅದು ಆರ್ಬೇಕು, ಆರಿಲ್ಲ. ಇಂತಹ ಒಂದು ದುಃಖವನ್ನು ನಾನು ನುಂಗಿಕೊಂಡು ಮಗನನ್ನು ಸಾಕಿ ಸಲಹಿದೆ. ಆತನಿಗೆ ನಾನು ಮದುವೆಯನ್ನು ಮಾಡಿದೆ. ಈಗ 5-6 ವರ್ಷಗಳ ಬಳಿಕ ಸೊಸೆ ಗರ್ಭಿಣಿಯಾದಳು. 5-6 ವರ್ಷಗಳ ನಂತರ ನನ್ನ ಸೊಸೆ ಗರ್ಭಿಣಿಯಾದಳು. ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಮಗನು ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದನು. ಅಷ್ಟರಲ್ಲಿ ಬಂತು ಯುದ್ಧ. ಅವನೊಮ್ಮೆ ಹಿಂತಿರುಗಿ ಬಂದಿದ್ದರೆ ಸಾಕಾಗಿತ್ತು. ಹೇಗಾದ್ರೂ ಮಾಡಿ ಈ ವಿಷಯ ತಿಳಿದ್ರೆ ನನ್ನ ಮಗನು ತುಂಬಾ ಕಷ್ಟವನ್ನು ಪಡ್ತಾನೆ. ಕೊನೆಗೆ ಈ ಮಾತನ್ನ ಹೇಳುವಾಗ ಮುದುಕಿಯ ಕಂಠ ಗದ್ಗದವಾಗಿ ಮುಂದೆ ಮಾತೆ ಹೊರಡಲಿಲ್ಲ. ತುಂಬಾ ನೋವನ್ನ ಮುದುಕಿ ಅನುಭವಿಸ್ತಿದ್ದಾಳೆ. ಮಗನನ್ನು ಯುದ್ಧಕ್ಕೆ ಕಳಿಸಿದಾಳೆ. ಎಷ್ಟೋ ವರ್ಷಗಳ ನಂತರ ಮಗನನ್ನ ಸಾಕಿ ಸಲಿಯಲು ಮದುವೆಯನ್ನ ಮಾಡಿದ್ದು. ಮದುವೆಯಾಗಿ ಸೊಸೆ ಗರ್ಭಿಣಿಯಾದಾಗ ಆ ಪುಟ್ಟ ಮಗುವಿನ ಅಳುವನ್ನ ಕೇಳಲಿಕ್ಕೆ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾಗ ಯುದ್ಧ ಅನ್ನುವಂಥದ್ದು ಬಂದ್ಬಿಟ್ಟು ಮಗನನ್ನು ಮೊಮ್ಮಗುವನ್ನು ಕಿತ್ತುಕೊಂಡಿತು. ತುಂಬಾ ದುಃಖದಿಂದ ಆಕೆ ಮುಂದೆ ಮಾತು ಹೊರಡಲಾರದೆ ಆಕೆ ಸುಮ್ಮನಾಗ್ಬಿಡ್ತಾಳೆ. ಸರಿ ಮಕ್ಕಳ, ಇವಾಗ ಕೆಲವೊಂದು ನಾನು ಕ್ವಶನ್ಸ್ ಕೇಳ್ತೀನಿ, ನೋಡೋಣ. ಕ್ವಶನ್ ಆನ್ಸರ್ ನೋಟ್ ಮಾಡ್ಕೊಳ್ರಿ. ಎಕ್ಸಾಮ್ ಅಲ್ಲಿ ಯಾವ ತರ ಪ್ರಶ್ನೆ ಬರುತ್ತೆ. ಈಗ ಅರ್ಥ ಆಯ್ತಲ್ವಾ ಪಾಠ ಮಾಡಿದ್ದು? ಯುದ್ಧದ ಬಗೆಗೆ ಮುದುಕಿಯು ಏನೆಂದು ಗೊಣಗಿಕೊಂಡು ಬಾಗಿಲು ತೆರೆದಳು. ಯುದ್ಧದ ಬಗೆಗೆ ಮುದುಕಿಯು ಪಠ್ಯಪುಸ್ತಕದಲ್ಲಿ ಭಾಷಾಭ್ಯಾಸ ಅಂತ ಇದೆಯಲ್ಲ, ಅಲ್ಲಿ ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅಲ್ಲಿ ಬರುತ್ತೆ ಪ್ರಶ್ನೆ, ನೋಟ್ ಮಾಡ್ಕೊಳ್ಳಿ. ಯುದ್ಧದ ಬಗೆಗೆ ಮುದುಕಿಯು ಏನೆಂದು ಗೊಣಗಿಕೊಂಡು ಬಾಗಿಲು ತೆರೆದಳು. ಉತ್ತರ ಸಿಗ್ತಾ ಇದೆಯಾ? ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿ. ಸಿಕ್ತ ಉತ್ತರ? ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿ ಎಂದು ಗೊಣಗಿಕೊಂಡು ಬಾಗಿಲು ತೆರೆದಳು. ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ ಹೇಳಿದ್ದೇನು. ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ ಹೇಳಿದ್ದೇನು. ಸಿಕ್ತ ಆನ್ಸರು? ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ ಹೇಳಿದ್ದೇನು. ನನ್ನ ಮೊಮ್ಮಗುವನ್ನು ಉಳಿಸಲಿಲ್ಲ. ಯಾರಿಗಾಗಿ ಏತಕ್ಕಾಗಿ ಇದ್ದ ಅದನ್ನಾದರೂ ಹೇಳಿರಲ್ಲ ಎನ್ನುತ್ತಾ ನಿರ್ಜೀವವಾಗಿರುವ ಮಗುವನ್ನು ನೋಡಿಕೊಂಡು ಎದೆ ಬಡಿದುಕೊಂಡು ಅಳತೊಡಗಿದಳು. ನೆಕ್ಸ್ಟ್ ಈ ಪಠ್ಯಪುಸ್ತಕದಲ್ಲಿರುವಂತಹ ಒಂದು ವ್ಯಾಕರಣ ಅಂಶಗಳನ್ನು ನಾವು ನೋಡೋಣ. ಈಗಾಗಲೇ ಗೊತ್ತಿದೆ ಮಕ್ಕಳೇ. ಈಗ ನಾವು ಪಠ್ಯ ಭಾಗದಲ್ಲಿರುವಂತಹ ವ್ಯಾಕರಣಾಂಶ ಪದಗಳನ್ನ ಈಗ ನೋಟ್ ಮಾಡೋಣ. ಒಂದನೇದೇನು? ವಿಭಕ್ತಿ ಪ್ರತ್ಯಯ.
ವಿಭಕ್ತಿ ಪ್ರತ್ಯಯಗಳು ಮಳೆಯಿಂದ, ಶಕ್ತಿಯನ್ನು ಕೇಳಿದಳು ಮಾತುಗಳಲ್ಲಿ, ಕಾಗದವನ್ನು ಮಕ್ಕಳ ಕಾಗದವನ್ನು ಸೈನಿಕರು 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 ಮತ್ತೊಮ್ಮೆ ತಿರಸ್ಕಾರದಿಂದ, ಇಷ್ಟು ವಿಭಕ್ತಿ ಪ್ರತ್ಯಯಗಳು ಬರುತ್ತೆ. ಮಳೆಯಿಂದ ಇದೆಯಾ, ಇಂದ ತೃತೀಯ, ಇದು ಮಕ್ಕಳಿರಲ್ಲ ಮಕ್ಕಳ. ಶಕ್ತಿಯನ್ನು ಅನ್ನು ದ್ವಿತೀಯ, ಹೂ ಪ್ರಥಮ, ಅಲ್ಲಿ ಸಪ್ತಮಿ, ಅನ್ನು ದ್ವಿತೀಯ, ಸೈನಿಕರು ಪ್ರಥಮ ವಿಭಕ್ತಿ ಪ್ರತ್ಯಯ, ಹೂ ದ್ವಿತೀಯ, ಅನ್ನು ತೃತೀಯದಿಂದ, ಚತುರ್ಥಿಗೆ ಪಂಚಮಿ ದೆಸೆಯಿಂದ, ಷಷ್ಠಿ ಸಪ್ತಮಿ ಅಲ್ಲಿ. ಇಷ್ಟು ವಿಭಕ್ತಿ ಪ್ರತ್ಯಯಗಳನ್ನ ನೀವು ಏನ್ ಮಾಡಬೇಕು, ಬರ್ಕೊಂಡ್ ಬರ್ಬೇಕು ನಾಳೆಲ್ಲ. ನೆಕ್ಸ್ಟ್ ಸಂಧಿ ಸೊಸೆ ಪ್ಲಸ್ ಅನ್ನು, ಸೊಸೆಯನ್ನು, ಮತ್ತೆ ಒಮ್ಮೆ, ಮತ್ತೊಮ್ಮೆ. ನೆಕ್ಸ್ಟ್ ಇದರಲ್ಲಿ ಕೆಲವೊಂದು ನಾಮಪದಗಳು ಬರುತ್ತೆ, ನೋಟ್ ಮಾಡ್ಕೊಳ್ಳಿ. ಇಲ್ಲೇ ಬರ್ತೀನಿ ಕೆಳಗೆ ನಾಮಪದಗಳು. ನಾಮಪದಗಳಲ್ಲಿ ನಾವು 3 ಪ್ರಕಾರ: ರೂಢನಾಮ, ನೆಕ್ಸ್ಟ್ ಎರಡನೇದು ಅಂಕಿತ ನಾಮ, ಮೂರನೇದು ಅನ್ವರ್ಥಕ ನಾಮ. ಈಗ ನೀವೇ ಹೇಳ್ಬೇಕಾಗುತ್ತೆ, ಇದನ್ನ ನೋಟ್ ಮಾಡ್ಕೊಳ್ಳಿ. ಒಂದೊಂದೇ ಉದಾಹರಣೆ ಕೊಡ್ತೀನಿ ನಾನು. ಈ ಟೆಕ್ಸ್ಟ್ ಬುಕ್ ಅಲ್ಲಿರುವಂತ, ಈ ಪಾಠದಲ್ಲಿರುವಂತ ಎಲ್ಲ 3 ಪ್ರಕಾರದ ನಾಮಪದಗಳನ್ನು ನೀವು ಬರಬೇಕಾಗುತ್ತೆ. ಒಂದು ಹೇಳ್ತಾ ಹೋಗ್ತಾ ನೋಟ್ ಮಾಡ್ಕೊಳ್ಳಿ. ರೂಢಿಯಿಂದ ಬಂದಂತಹ ಪದಗಳೆಲ್ಲವೂ ರೂಢನಾಮ ಆಗುತ್ತೆ. ಅಂದ್ರೆ ಮನೆ, ಶಾಲೆ, ಮರ ಇಂಥ ಪದಗಳು. ಅಂಕಿತ ನಾಮ ಪದಗಳಂದ್ರೆ ವ್ಯಕ್ತಿ, ವಸ್ತು, ಸ್ಥಳಗಳಿಗೆ ಇದ್ದಂತಹ ಹೆಸರುಗಳೇ ಅಂಕಿತ ನಾಮ ಪದಗಳು. ಇಲ್ಲಿ ಬರುತ್ತೆ ರಾಮಿಲ ಅಲ್ವಾ, ಇವೆಲ್ಲ ಬರುತ್ತೆ. ನೆಕ್ಸ್ಟ್ ಅನ್ವರ್ಥಕ, ವ್ಯಕ್ತಿ ಮಾಡುವಂತಹ ವೃತ್ತಿಯನ್ನ ಆಧರಿಸಿ ಹೇಳುವಂತಹ ಹೆಸರುಗಳು. ಸೈನಿಕ, ಈ ತರ. ಈ ಮನೆಯೆಲ್ಲ ಬರುತ್ತೆ, ಮನೆ ಇದು ಯಾವ ಪದ ಆಗುತ್ತೆ, ಮನೆಯ ಗ್ರೂಪ್ ಆಗುತ್ತೆ, ರೂಢನಾಮ ಪದ. ಈ ತರ ನೀವು ಬರಿಬೇಕಾ. ಹುಡುಗ, ಚಿಕ್ಕ ಹುಡುಗ, ಮತ್ತೆ ಚಿಕ್ಕ ಹುಡುಗ ಯಾರು, ಹುಡುಗ ಅನ್ನೋದು ರೂಢನಾಮ ಪದ. ಆಯ್ತಾ. ನೆಕ್ಸ್ಟ್ ರಾಹಿಣಿ, ಅಂಕಿತ ನಾಮ ಪದ. ಈ ತರ ಏನ್ ಮಾಡ್ಬೇಕು, ನೀವು ಬರಬೇಕಾಗ್ತದೆ. ಇದಕ್ಕೂ ಸಂಬಂಧಪಟ್ಟಂಗೆ ವಸ್ತುನಿಷ್ಠ ಪ್ರಶ್ನೆ ಗ್ರಾಮರ್ ಅಲ್ಲಿ ಬರ್ತದೆ, 1 ಅಂಕದ ಪ್ರಶ್ನೆಗಳು. ಇದಾದ ನಂತರ ಇನ್ನೊಂದೆರಡು ಹುಡುಕಿ ನೋಡೋಣ ಪದಗಳ ಮಕ್ಕಳೇ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ, ಈ ಪಾಠದಲ್ಲಿ ಲೇಖನ ಚಿಹ್ನೆಗಳ ಸಂಬಂಧಪಟ್ಟಂಗ ಕ್ವಶನ್ ಬರುತ್ತೆ. ಲೇಖನ ಚಿಹ್ನೆಗಳ ಸಂಬಂಧಪಟ್ಟಂಗೆ ಕ್ವಶನ್ ಬರುತ್ತೆ. ಲೇಖನ ಚಿಹ್ನೆಗಳಲ್ಲಿ ನಾವು 9 ಪ್ರಕಾರ ನೋಡ್ತೀವಿ ನೋಡಿ. ಪ್ರಶ್ನಾರ್ಥಕ ಚಿಹ್ನೆ ಈ ತರ ಇರೋದೇನು, ಇದಕ್ಕೆ ನಾವು ಪ್ರಶ್ನಾರ್ಥಕ ಚಿಹ್ನೆ ಅಂತ ಹೇಳ್ತೀವಿ. ಪ್ರಶ್ನೆಗಳನ್ನ ಕೇಳುವಲ್ಲಿ ಬಳಸುವಂತಹ ಚಿಹ್ನೆಗಳು ಪ್ರಶ್ನಾರ್ಥಕ ಚಿಹ್ನೆಗಳು. ನೀನು ಯಾರು, ಯಾವ ಊರಿನವನು, ಯಾವ ದೇಶದವನು ಅಂತ. ಈಗ ಇಲ್ಲಿ ಬೋರ್ಡ್ ಬರ್ದಿರಕ್ಕೂ ಹೋಗಕ್ಕೂ ಇದನ್ನೆಲ್ಲ ಬರ್ಕೊಂಡು ಬರ್ಬೇಕು.
ಯುದ್ಧದ ಬಗೆಗೆ ಮುದುಕಿಯು ಏನೆಂದು ಒಣಗಿಕೊಂಡು ಬಾಗಿಲು ತೆಗೆದಳು. ಯುದ್ಧದಿಂದ ಆಗುವ ಅನಾಹುತಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ. ನೋಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಾಮಪದಗಳು ಸಂಬಂಧಪಟ್ಟಂಗೆ 10 ಉದಾಹರಣೆಗಳನ್ನು ನೀವು ಬರೀಬೇಕಾಗುತ್ತೆ ಮಕ್ಕಳೇ.